ಸ್ವಾಮಿತ್ವ ಸರ್ವೆ ಆಗ್ತಾಯಿದೆ, ನಾನು ನಿಮಗೆಲ್ಲ ಗೊತ್ತಿರ್ಬೋದು. ಸ್ವಾಮಿತ್ವ ಸರ್ವೆದಲ್ಲಿ ಆ್ಯಕ್ಚುಲಿ ಈ ಹಳೆಯ ಕಾಲದಿಂದ ಈ ಗ್ರಾಮ ಠಾಣ ಸರ್ವೆ ಆಗಲಿಲ್ಲ. ಈಗ ಸರ್ವೆ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ 30,000 ಮೇಲೆ ಹಳ್ಳಿಗಳಲ್ಲಿ ಸರ್ವೆ ಮಾಡಿ ಅಲ್ಲಿ ಮೇಜರ್ ಆಗಿ ಅಲ್ಲಿ ಸರ್ಕಾರಿ ಆಸ್ತಿ ಏನೇನು ಬರುತ್ತೆ ಗ್ರಾಮ ಠಾಣ ವ್ಯಾಪ್ತಿ ಒಳಗಡೆ, ರಸ್ತೆ ಇರ್ಬೋದು, ಕೆರೆ ಕಟ್ಟೆ, ಈಗ ಇಂಥ ದೇವಸ್ಥಾನಗಳು, ಅದನ್ನು ಸರ್ವೆ ಮಾಡಿ ಯುನೀಕ್ ನಂಬರ್ ಕೊಡ್ತಾರೆ. ಪ್ಲಸ್ ಖಾಸಗಿ ಪ್ರಾಪರ್ಟಿ ಕೂಡ ನಂಬರ್ ಕೊಡ್ತೀವಿ ನಾವು, PR ಕಾರ್ಡ್ ಕೊಡ್ತೀವಿ. ಸೊ ಅದು ಈಗ ಅದು ಬಂದರೆ ನಾವು ಈಗ ನಮ್ಮ ರಾಜ್ಯದಲ್ಲಿ ಟೆಂಪಲ್ ನೋಟಿಫಿಕೇಷನ್ ಆಗಿದೆ, ಆದರೆ ಟೆಂಪಲ್ ಆಸ್ತಿಗಳು ನೋಟಿಫಿಕೇಷನ್ ಆಗಲಿಲ್ಲ. ಈಗ ನಾವು ಇತ್ತೀಚೆಗೆ ಒಂದು 2-3 ತಿಂಗಳ ಹಿಂದೆ ಶುರು ಮಾಡಿದ್ದೀವಿ. ಈಗ RTC ಅಪ್ಡೇಷನ್ನು ಪ್ಲಸ್ ಅಳತೆ, ಆಮೇಲೆ ಇದು ಡಿಕ್ಲರೇಷನ್ ಆಫ್ ಟೆಂಪಲ್ ಪ್ರಾಪರ್ಟೀಸ್. ಸೊ 35,000 ಟೆಂಪಲ್ ಇದೆ. ಈಗ ಒಂದು ಲಾಸ್ಟ್ ಮೀಟಿಂಗಲ್ಲಿ ಒಂದು 4,000-4,500 ಟೆಂಪಲ್ ಎಲ್ಲಿ ಹೋಯಿತು ಗೊತ್ತಿರಲಿಲ್ಲ. ಈಗ ಒಂದು 1,400 ಸಿಕ್ಕಿದೆ ಟೆಂಪಲ್ ಈಗ ದಾಖಲೆ. ಸೊ ಅದು ದಾಖಲೆ ಸ್ವಲ್ಪ ಅಪ್ಡೇಟ್ ಮಾಡಬೇಕು, ಸರ್ವೆ ಅಳತೆ ಆಗಿ ಸರ್ವೆ ಮಾಡಬೇಕು, ಪ್ಲಸ್ ಆಸ್ತಿಗಳನ್ನು ನೋಟಿಫೈ ಮಾಡಬೇಕು. ಆವಾಗ ನಾವು ಉಳಿಸ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲದೆ ದೇವರ ಆಸ್ತಿ, ದೇವರಿಂದ ಜನರಿಗೆ ಭಯ ಇಲ್ಲ, ದೇವರ ಆಸ್ತಿ ಕೂಡ ಜನ ಕಬ್ಜೆ ಮಾಡಿದ್ದಾರೆ. ಸೊ ಅಟ್ಲೀಸ್ಟ್ ನಾವು ಉಳಿಸ್ಲಿಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ.